ಶೋಕಿ ಮಾಡೋದು, ಓಡಾಡೋದು, ಯುವತಿಯರಿಗೆ ವಂಚಿಸೋದು ಇದೇ ಕಾಯಕ ಮಾಡಿಕೊಂಡಿದ್ದವನು. ಆದರೆ ಇದೀಗ ಆತನ ಪಾಪದ ಕೂಡ ತುಂಬಿತ್ತು. ತಾನು ಮಾಡಿದ ಪಾಪಗಳೆಲ್ಲವೂ ಸಹ ಒಂದೇ ಒಂದು ದೊಡ್ಡ ಹೊರೆಯಾಗಿ ಬರ್ತಿದೆ. ಹಾಗಾದರೆ ಆ ಭೂಪ ಯಾರು, ಆತನ ಹಿನ್ನೆಲೆ ಏನು, ಅದನ್ನೆಲ್ಲ ಕೂಡ ಹೇಳ್ತೀವಿ ಈ ಪ್ಯಾಕೇಜ್ನಲ್ಲಿ. ಹ್ಯಾವ್ ಅ ಲುಕ್. ಹಣಕ್ಕಾಗಿ ಹೆಂಡತಿಯನ್ನೇ ಅಕ್ಕ ಎಂದ ಪತಿರಾಯ. ವಿವಾಹಿತನಾಗಿದ್ದರೂ ಬ್ಯಾಚುಲರ್ ಎಂದು ಪಂಗನಾಮ. ಮ್ಯಾಟ್ರಿಮೋನಿ ಎಂಬುದು ಬಾಳ ಸಂಗಾತಿ ಹುಡುಕುವ ಪ್ರಕ್ರಿಯೆಯನ್ನ ಸುಲಭಗೊಳಿಸುವ ಅತ್ಯುತ್ತಮವಾದ ಜಾಲ. ಆದ್ರೆ ಇದನ್ನ ಲಕ್ಷಾಂತರ ಜನರು ಈ ಆಪ್ ನಿಂದ ಮದುವೆಯಾಗಿ ನೆಮ್ಮದಿಯಾಗಿಯೂ ಇದ್ದಾರೆ. ಆದ್ರೆ ಇಲ್ಲೊಬ್ಬ ಐನಾತಿ ಹುಡುಗ ಮದುವೆ ಆಗಿದ್ದರೂ ಸಹ ಮ್ಯಾಟ್ರಿಮೋನಿಯಲ್ಲಿ ಹುಡುಗಿಯನ್ನ ಪರಿಚಯ ಮಾಡಿಕೊಂಡು ಮದುವೆಯಾಗುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚಿಸಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ದುರಂತ ಅಂದ್ರೆ ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾದ ಹುಡುಗಿಗೆ ಹೆಂಡತಿಯನ್ನೇ ಅಕ್ಕ ಎಂದು ಪರಿಚಯಿಸಿ ಕೋಟಿ ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾನೆ. ಈಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲ್ನ ನೋಡಿ ನಂಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವರಪ್ಪ ರಿಟೈರ್ಡ್ ತಹಸೀಲ್ದಾರ್, ಒಬ್ಳು ಅಕ್ಕ ಇದ್ದಾಳೆ. ಸೊ ಅವಳು MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ. ಫ್ಯಾಮಿಲಿ ವೆಲ್ ಸೆಟಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇನ್ನು ಈ ವಂಚನೆಗೆ ಕೇವಲ ಹುಡುಗನಷ್ಟೇ ಅಲ್ಲದೆ ಇಡೀ ಕುಟುಂಬದವರು ವಂಚನೆಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಸಂತ್ರಸ್ತೆ ಆರೋಪಿಸಿದ್ದಾರೆ. ವೈಟ್ ಫೀಲ್ಡ್ ಮೂಲದ ಯುವತಿಯಿಂದ ಇಡೀ ಕುಟುಂಬ 1.75 ಕೋಟಿ ರೂಪಾಯಿ ಹಣ ಕಬಳಿಸಿದ್ದಾರೆಂದು ಹುಡುಗ ವಿಜಯರಾಜ್, ಆತನ ತಂದೆ ಬೋರೇಗೌಡ ಮತ್ತು ಸೌಮ್ಯ ಎಂಬುವವರ ವಿರುದ್ಧ ಸಂತ್ರಸ್ತೆ ದೂರು ನೀಡಿದ್ದಾರೆ. 2024 ಮಾರ್ಚ್ನಲ್ಲಿ ಮ್ಯಾಟ್ರಿಮೋನಿ ವೆಬ್ಸೈಟ್ ಮೂಲಕ ವಿಜಯರಾಜ್ ಮತ್ತು ಸಾಫ್ಟ್ವೇರ್ ಎಂಜಿನಿಯರ್ ಯುವತಿಗೆ ಪರಿಚಯವಾಗಿತ್ತು. ಈ ವೇಳೆ ತಾನು ದೊಡ್ಡ ಉದ್ಯಮಿ, 715 ಕೋಟಿ ಆಸ್ತಿ ಇದೆ ಅಂತ ನಂಬಿಸಿದ್ದ. ನಿನ್ನನ್ನೇ ನಾನು ಮದುವೆಯಾಗೋದು ಎಂದಿದ್ದ. ಅಂತೆಯೇ ಮನೆಯವರಿಗೂ ನನ್ನನ್ನು ಪರಿಚಯ ಮಾಡಿಸಿದ್ದ. ಅಲ್ಲದೆ ಸ್ವಂತ ಹೆಂಡತಿಯನ್ನ ತನ್ನ ಅಕ್ಕ ಎಂದು ಪರಿಚಯಿಸಿದ್ದ ಎಂದು ಸಂತ್ರಸ್ತೆ ಆರೋಪಿಸಿದ್ದಾಳೆ. ಅವ್ನು ಫಸ್ಟ್ ಸ್ಟಾರ್ಟಿಂಗ್ ಏನ್ ಪ್ರೊಫೈಲ್ ಕಳಿಸಿದ್ದ ವಾಟ್ಸಪ್ ಅಲ್ಲಿ, ಸೊ ಲಾಸ್ಟ್ ತನಕನೂ ಅದನ್ನೇ ಮೇಂಟೈನ್ ಮಾಡಿದ್ದಾನೆ. ಅದೇ ಲೈಕ್ ಅಕ್ಕ ಇದ್ದಾನೆ ಅಂತ, ಅವ್ರ ಅಪ್ಪಂಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದ. ಸೊ ಅವ್ರ ಅಪ್ಪಂಗೆ ಕ್ಯಾನ್ಸರ್ ಆಗಿದೆ, ನಂದು ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗಿದೆ ಅಂತಾನು ದುಡಿಸ್ಕೊಂಡಿದ್ದ. ಇನ್ನು ತನ್ನ ತಂದೆ ಬೋರೇಗೌಡ ನಿವೃತ್ತ ತಹಸೀಲ್ದಾರ್ ಎಂದು ಪರಿಚಯಿಸಿ ಬಣ್ಣ ಬಣ್ಣದ ಕಾಗೆ ಹಾರಿಸಿದ್ದ. ನಂತರ ಬಿಸ್ನೆಸ್ ಮಾಡುವ ಬಗ್ಗೆ ಪ್ರಸ್ತಾಪ ಮಾಡಿದ್ದನಂತೆ. ಪರಿಚಯ ಗಟ್ಟಿಯಾದ ನಂತರ ವಿಜಯರಾಜ್ ತನ್ನ ಆಸ್ತಿಯ ಸಂಬಂಧ ಇಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯಾಂಕ್ ಖಾತೆಗಳು ಫ್ರೀಸ್ ಆಗಿವೆ, ಹಾಗಾಗಿ ಹಣ ಬೇಕು ಎಂದಿದ್ದಕ್ಕೆ ಈಕೆ ಅದನ್ನ ನಂಬಿದ ಆತ ಕೇಳಿದಾಗಲೆಲ್ಲ ಹಣ ನೀಡಿ ವಂಚನೆಗೆ ಒಳಗಾಗಿದ್ದಾಳೆ. ಹೀಗೆ ಹಂತ ಹಂತವಾಗಿ ಯುವತಿಯಿಂದ ಒಟ್ಟು 1.75 ಕೋಟಿ ರೂಪಾಯಿ ಹಣವನ್ನ ಕಬಳಿಸಿದ್ದ. ಇನ್ನು ಈತನ ಮೇಲೆ ಅನುಮಾನ ಬಂದು ಹಣ ವಾಪಸ್ ಕೇಳಲು ಹೋದಾಗ ಈತನ ಅಸಲಿ ಸೀಕ್ರೆಟ್ ಬಯಲಾಗಿದೆ. ಮದುವೆಯಾಗಿ ಮಗು ಇದ್ದರೂ ಯುವತಿಗೆ ಮದುವೆ ಆಮಿಷ ಒಡ್ಡಿದ್ದಾನೆ. ಮನೆಯವರ ಪರಿಚಯದ ವೇಳೆ ಹೆಂಡತಿಯನ್ನೇ ಅಕ್ಕ ಎಂದು ನಂಬಿಸಿದ್ದ. ಈಗ ನನಗೆ ಮೋಸ ಹೋಗಿರೋದು ಗೊತ್ತಾಗಿದೆ ಅಂತ ಆರೋಪಿಸಿದ್ದಾಳೆ. ವಿಜಯರಾಜ್ ಗೌಡ, ಬೋರೇಗೌಡ, ಸೌಮ್ಯ ವಿರುದ್ಧ ವೈಟ್ ಫೀಲ್ಡ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇದೀಗ ಪ್ರಕರಣವು ಕೆಂಗೇರಿ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದೆ. ಒಟ್ಟಾರೆ ಹಣಕ್ಕೆ ಸೌಂದರ್ಯಕ್ಕೆ ಮರುಳಾದ ಯುವತಿ ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡಿದ್ದಲ್ಲದೆ ಸಮಯವನ್ನು ಹಾಳು ಮಾಡಿಕೊಂಡಿದ್ದಾಳೆ. ಹೀಗಾಗಿ ಹಿಂದೆ ಮುಂದೆ ನೋಡಿ ಮದುವೆಯಾಗಿ ಎಂಬುದೇ ನಮ್ಮ ಕಳಕಳಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.